ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ 24x7 ಲೈವ್ ಅಪ್ಡೇಟ್ ಗೆ ಸ್ವಾಗತ. ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರಗಳೇ ನಡೀತು ಅಂತ ಹೇಳ್ಬೋದು. ಅದರಲ್ಲಿ ನಮ್ಗೆ ಮುಖ್ಯವಾಗಿ ಕಾಣಿಸಿದ ಏನಪ್ಪಾ ಅಂದ್ರೆ, ಎರಡು ಫ್ಯಾಮಿಲಿ ಮೆಂಬರ್ಸ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಂಡ್ ಬಿಗ್ ಬಾಸ್ ಮನೆಗೆ ಬಂದಿರುವಂತ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೆಲ್ಲ ತಾವು ತಂದಿರುವಂತ ಗಿಫ್ಟ್ ನ ಕೊಟ್ಟಿದ್ದಾರೆ ಅಂಡ್ ಬಿಗ್ ಬಾಸ್ ನೀಡಿದಂತ ಒಂದು ಟಾಸ್ಕ್ ನಲ್ಲಿ ಮನೆಯಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳು ಯಾವ ತರ ಪಾರ್ಟಿಸಿಪೇಟ್ ಮಾಡಿದ್ರು ಅಂಡ್ ಫ್ಯಾಮಿಲಿ ಮೆಂಬರ್ಸ್ ವೋಟ್ ಅಪೀಲ್ ಯಾರ್ಯಾವ ಕಂಟೆಸ್ಟೆಂಟ್ ಗೋಸ್ಕರ ಯಾರ್ಯಾರೆಲ್ಲ ಮಾಡಿದಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದ್ಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿನ್ನೆ ಎಪಿಸೋಡ್ ನ ಮುಕ್ತಾಯದಲ್ಲಿ ನೀವೆಲ್ಲರೂ ಸಹ ನೋಡಿದೀರಾ. ಬಿಗ್ ಬಾಸ್ ಅವರು ಒಂಥರ ಧ್ರುವಂತವ್ರಿಗೆ ಶಾಕ್ ಕೊಟ್ರು ಅಂತಾನೆ ಹೇಳ್ಬೋದು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಸಹ ಬರೋದಿಲ್ಲ, ಕೇವಲ ಆಲ್ಬಮ್ ಕಳಿಸಿದಾರೆ, ನೋಡ್ಬಿಟ್ಟು ಖುಷಿ ಪಡಿ ಅನ್ನೋ ತರ. ಬಟ್ ನಿನ್ನೆ 24x7 ಲೈವ್ ನಲ್ಲಿ ಧ್ರುವಂತರ ತಮ್ಮ ಮತ್ತೆ ತಮ್ಮನ ಹೆಂಡತಿ ಅವರು ನಮ್ಗೆ ಕಾಣಿಸಿಕ್ಕಿದ್ರು. ಇವರಿಬ್ರು ಸಹ ಮದುವೆ ಗೆಟಪ್ ನಲ್ಲಿ, ಮದುವೆ ಡ್ರೆಸ್ ನಲ್ಲಿ ಬಂದಿದ್ರು ಅಂತ ಹೇಳ್ಬೋದು. ಏನು ಧ್ರುವಂತವ್ರು ಮದುವೆ ಅಥವಾ ರಿಸೆಪ್ಷನ್ ಮಿಸ್ ಆಗಿದ್ರು, ಆ ಒಂದು ಕಾನ್ಸೆಪ್ಟ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ರಿಸೆಪ್ಷನ್ ಮಾದರಿಯಲ್ಲಿ ಅವ್ರ ಜೊತೆ ಫೋಟೋಸ್ ತೆಗೆಸ್ಕೊಳ್ಳೋದಾಗಿರ್ಬೋದು, ಮದುವೆ ವಿಚಾರಗಳನ್ನ ಹಂಚ್ಕೊಳ್ಳೋದು, ಮಾತಾಡೋದು ಸಹ ನಡೀತಾ ಇತ್ತು ಅಂತ ಹೇಳ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ಫನ್ ಆಗಿ ಕಾಣಿಸಿದ ಎಲಿಮೆಂಟ್ ಏನಪ್ಪಾ ಅಂದ್ರೆ, ರಕ್ಷಿತಾ ಶೆಟ್ಟಿ ಅವರ ತಂಗಿ ಎಂಟ್ರಿ ಸಹ ಆಯ್ತು ಮಿಡ್ ನೈಟ್ ಅಲ್ಲಿ. ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ತಮ್ಮ ತಂಗಿ ಹತ್ರ ಆಗಿರ್ಬೋದು, ತಾಯಿ ಹತ್ರ ಆಗಿರ್ಬೋದು, ಒಂದು 5 ನಿಮಿಷ ಸೈಡ್ ಬನ್ನಿ, ನಾನು ಇಂಡಿಪೆಂಡೆಂಟ್ ಆಗಿ ನೀವು ಹತ್ರ ಮಾತಾಡ್ಬೇಕು, ಸ್ವಲ್ಪ ಏನೋ ಸೀಕ್ರೆಟ್ ಆಗಿ ಕೇಳ್ಬೇಕು ಅಂದ್ರೆ ಅವ್ರು ಯಾರೋ ಸಹ ಒಪ್ಕೊಂಡು ಸೈಡ್ಗೆ ಹೋಗೋದಕ್ಕೆ ರೆಡಿ ಇರ್ಲಿಲ್ಲ. ಇಲ್ಲಿ ತಂಗಿನ ತುಂಬಾನೇ ಬಲವಂತ ಮಾಡ್ತಾ ಇದ್ರು. ರಕ್ಷಿತಾ ಒಂದ್ 5 ನಿಮಿಷ ಬಾ, ನಾವು ಸಪರೇಟ್ ಆಗಿ ಮಾತಾಡ್ಬೋದು, ಅದಕ್ಕೆ ಪರ್ಮಿಷನ್ ಇದೆ ಅಂತ. ಬಟ್ ಇಲ್ಲಿ ಬಿಗ್ ಬಾಸ್ ಅವರು ಇಲ್ಲಿ ರಕ್ಷಿತಾ ಶೆಟ್ಟಿ ತಾಯಿಗೆ ಮತ್ತೆ ತಂಗಿಗೆ ನೀವು ಹೊರಗಡೆ ನಡೀತಾ ಇರುವಂತ ವಿಚಾರಗಳಾಗಿರ್ಬೋದು, ಅವರ ಒಂದು ಆಟದ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಬಾರ್ದು ಅಂತ ಹೇಳಿರೋ ವಿಚಾರನ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡಿದ್ರು ಇವ್ರು ಅಂತಾನೆ ಹೇಳ್ಬೋದು. ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡೋದಕ್ಕೆ ಇವ್ರು ರೆಡಿನೇ ಇರ್ಲಿಲ್ಲ. ನನ್ಗೆ ಸಿಕ್ಕಾಪಟ್ಟೆ ಫನ್ ಬರ್ತಾ ಇತ್ತು. ಪಾಪ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರ ಪರಿಸ್ಥಿತಿ ಬೇಡ ಗುರು ಅನ್ನೋ ತರ ಅನಿಸ್ತಾ ಇತ್ತು. ಅಂಡ್ ಮನೇಲಿ ಇದ್ದಂತ ಕಂಟೆಸ್ಟೆಂಟ್ ಗಳು ಸಹ ಹೇಳ್ತಾ ಇದ್ರು, ಪರವಾಗಿಲ್ಲ ನೀವು ಮಾತಾಡ್ಬೋದು, ಆಟದ ಕುರಿತಾಗಿ, ಇಲ್ಲಾಂದ್ರೆ ಅವ್ರು ಹೊರಗಡೆ ಯಾವ ಒಂದು ಸ್ಟೇಜ್ ನಲ್ಲಿ ಇದಾರೆ ಅಥವಾ ಯಾವ ಸ್ಥಾನದಲ್ಲಿ ಇದಾರೆ ಅಂತ ಅದನ್ನ ಮಾತ್ರ ಹೇಳ್ಬೇಡಿ, ಬೇರೆ ವಿಚಾರಗಳನ್ನ ಮಾತಾಡ್ಬೋದು, ಹೋಗಿ ಪರ್ಸನಲ್ ಆಗಿ ಮಾತಾಡಿ ಅಂತ ಬೇರೆ ಕಂಟೆಸ್ಟೆಂಟ್ ಗಳು ಹೇಳಿದ್ರು ಸಹ. ನಾನು ಇಲ್ಲಿ ರಕ್ಷಿತಾ ಶೆಟ್ಟಿ ಅವರ ತಂಗಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಸಿಕ್ಕಾಪಟ್ಟೆ ಭಯ ಬೀಳ್ತಾ ಇದ್ರು. ಪಾಪ ಹೋಗಿ ಮಾತಾಡೋದಕ್ಕೆ ರೆಡಿ ಇರ್ಲಿಲ್ಲ ಅಂತ ಹೇಳ್ಬೋದು. ನಂತರ ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿರುವಂತ ಫ್ಯಾಮಿಲಿ ಮೆಂಬರ್ಸ್ ಅವರ ಒಂದು ಕಂಟೆಸ್ಟೆಂಟ್ ಹೊರತುಪಡಿಸಿ ಬೇರೆ ಕಂಟೆಸ್ಟೆಂಟ್ ಯಾರಿಗಾದ್ರೂ ಗಿಫ್ಟ್ ಕೊಡುವಂತ ಪ್ರೋಸೆಸ್ ಇತ್ತಲ್ಲ, ಇದರಲ್ಲಿ ಧ್ರುವಂತ್ ಅವರ ತಮ್ಮ ಏನಿದ್ದಾರೆ ಅಶ್ವಿನಿ ಗೌಡ ಅವ್ರಿಗೆ ತಾವು ಒಬ್ಬಟ್ಟಿ ಆಗಿದ್ದಾಗ ಸ್ವಲ್ಪ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಸೊ ಆ ಒಂದು ವಿಚಾರಕ್ಕೆ ನಾವು ಅಶ್ವಿನಿ ಗೌಡರಿಗೆ ಕೊಡ್ತಾ ಇದೀವಿ ಅಂತ ರೀಸನ್ ಕೊಟ್ಟು ಇಲ್ಲಿ ಅಶ್ವಿನಿ ಗೌಡರಿಗೆ ಕೊಟ್ಟರು ಅಂತಾನೆ ಹೇಳ್ಬೋದು. ನಂತರ ಇಲ್ಲಿ ಅಶ್ವಿನಿ ಗೌಡ ಅವ್ರ ಫ್ಯಾಮಿಲಿ ಅವರು ಮಾಡೋರಿಗೆ ಕೊಟ್ಟಂಗೆ ಕಾಣಿಸ್ತಾ ಇತ್ತು. ಕ್ಲಿಯರ್ ಆಗಿ ನಮ್ಗೆ 24x7 ಲೈವ್ ನಲ್ಲಿ ಕಾಣಿಸ್ತಿಲ್ಲ. ಬಟ್ ಮಾಡುವವರು ಹೋಗಿ ಅಶ್ವಿನಿ ಗೌಡ ಅವ್ರ ತಾಯಿಗೆ ಸ್ವಲ್ಪ ಥ್ಯಾಂಕ್ ಯು ಅಂತ ಹೇಳೋ ತರ ಕಾಣಿಸ್ತಾ ಇತ್ತು ನಮ್ಗೆ. ಸೊ ಇಲ್ಲಿ ಮಾಡೋರಿಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ನಂತರ ನಮ್ಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರ ಫ್ಯಾಮಿಲಿ ಅವರು ರಘು ಅವರಿಗೆ ಕೊಟ್ಟಂಗೆ ಕಾಣಿಸ್ತಾ ಇತ್ತು. ರಘು ಅವರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಸ್ವಲ್ಪ ಕೇರಿಂಗ್ ಆಗಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರಿಗೆ ಕೇರ್ ಮಾಡ್ತಾರ ವಿಚಾರ ತುಂಬಾ ಇಷ್ಟ ಆಯ್ತು ಅನ್ನೋ ತರ ಇಲ್ಲಿ ರಕ್ಷಿತಾ ಶೆಟ್ಟಿ ತಂಗಿ ಮತ್ತೆ ರಕ್ಷಿತಾ ಶೆಟ್ಟಿ ಅವರ ತಾಯಿ ಇವರಿಬ್ರು ಸಹ ಹೋಗಿ ಅಲ್ಲಿ ರಘು ಅವ್ರಿಗೆ ಕೊಟ್ರು ಅಂತ ಹೇಳ್ಬೋದು. ಇದಕ್ಕೂ ಮುಂಚೆ ಇಲ್ಲಿ ಮನೆಯಲ್ಲಿದ್ದಂತೆ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ರಕ್ಷಿತಾ ಶೆಟ್ಟಿ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಅಂತ, ರಕ್ಷಿತಾ ಶೆಟ್ಟಿ ಅವರು ನಿಜವಾಗ್ಲೂ ಮನೆಯಲ್ಲಿ ಯಾವ ತರ ಇರ್ತಾರೆ ಅಂದ್ಬಿಟ್ಟು ಹೇಳಿ ಅಂತ ರಕ್ಷಿತಾ ಶೆಟ್ಟಿ ತಾಯಿಗೆ ಮತ್ತೆ ಆ ತಂಗಿಗೆ ತುಂಬಾ ಬಲವಂತ ಮಾಡ್ತಾ ಇದ್ರು. ಬಟ್ ರಕ್ಷಿತಾ ಶೆಟ್ಟಿ ಅವರು ಬೇಡ ಬೇಡ ಅಂತ ಹೇಳ್ತಾ ಇದ್ರು. ಇಲ್ಲಿ ಸ್ಪಂದನ ಮತ್ತೆ ಕಾವೇರಿ ಇಲ್ಲ, ಹೇಳಲೇಬೇಕು, ಈಗ ಮನೆಗೆ ಬಂದಿರುವಂತ ಎಲ್ಲ ಕಂಟೆಸ್ಟೆಂಟ್ಸ್ ಹೇಳಿಸ್ತಾ ಇದೀವಿ, ನೀವು ಹೇಳಲೇಬೇಕು ಅನ್ನೋ ತರ ಹೇಳ್ತಾ ಇದ್ರು. ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಬಗ್ಗೆ ಅವರ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಇದ್ರು ಅಂತ ಹೇಳ್ಬೋದು. ನಂತರ ಇಲ್ಲಿ ಧ್ರುವಂತ್ ಅವರ ತಮ್ಮ ಮತ್ತೆ ಧ್ರುವಂತ್ ಅವರ ಏನ್ ಹೆಂಡತಿ ಇದಾರೆ, ಧ್ರುವಂತರ ವಿಚಾರದಲ್ಲಿ ಧ್ರುವಂತರ ಯಾವ ತರ ಇರ್ತಾರೆ ಹೊರಗಡೆ ಪ್ರಪಂಚದಲ್ಲಿ, ಅಂಡ್ ಧ್ರುವಂತ ತಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಅವರು ಸಹ ಹೇಳ್ತಾ ಇದ್ರು. ಅಂಡ್ ಬಿಗ್ ಬಾಸ್ ಅವರು ಇಲ್ಲಿ ಮನೆಗೆ ಬಂದಿದ್ದಂತ ಫ್ಯಾಮಿಲಿ ಮೆಂಬರ್ಸ್ ಗೆ ಮತ್ತೆ ಮನೆಯಲ್ಲಿ ಇದ್ದಂತ ಕೆಲವು ಕಂಟೆಸ್ಟೆಂಟ್ ಗಳು ಒಂದು ಟಾಸ್ಕ್ ನ ನೀಡಿದ್ರು ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಫನ್ ಆಗಿರುವಂತ ಟಾಸ್ಕ್. ಇಲ್ಲಿ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ಬಿಟ್ರು ಗಿಲ್ಲಿ ಅವರು ಅಲ್ಲಿ ಇದ್ದಂತ ಎಲ್ಲ ಕಂಟೆಸ್ಟೆಂಟ್ ಗಳು ಅಂತ ಹೇಳ್ಬೋದು. ಮೊದಲಿಗೆ ಇಲ್ಲಿ ಧ್ರುವಂತ್ ಅವರು ಪ್ರಾರಂಭ ಮಾಡ್ತಾ ಇದ್ರು, ಗಿಲ್ಲಿ ಅವರು ಫಿನಿಶ್ ಮಾಡ್ತಾ ಇದ್ರು. ಟಾಸ್ಕ್ ಯಾವ ತರ ಇತ್ತು ಅಂದ್ರೆ, ನೀವೆಲ್ಲ ಸ್ಕೂಲ್ ಅಲ್ಲಿ ಅಥವಾ ಕಾಲೇಜಲ್ಲಿ ಆಡಿರುವಂತ ಟಾಸ್ಕ್ ಅದೇನು ಅಂದ್ರೆ, ಒಂದು 5ರಿಂದ 6 ಏನು ಮೆಂಬರ್ಸ್ ಸಾಲಾಗಿ ನಿಂತ್ಕೊಂಡು ಹಿಂದೆ ತಿರುಗಿ ನಿಂತಿರ್ತಾರೆ. ಒಂದು ಡ್ಯಾನ್ಸ್ ಮೂವ್ಮೆಂಟ್ ಆಗಿರ್ಬೋದು, ಇಲ್ಲ ಒಂದು ಆಕ್ಷನ್ ಆಗಿರ್ಬೋದು, ಒಂದು ವ್ಯಕ್ತಿ ಮಾಡಿದಾಗ ಅದನ್ನ ಕಾಪಿ ಮಾಡ್ತಾ ಮಾಡ್ತಾ ಕೊನೆಯದಾಗಿ ಅದನ್ನ ಯಶಸ್ವಿಯಾಗಿ ಮಾಡಿದ್ರೆ ಆ ಒಂದು ರೌಂಡ್ ಕಂಪ್ಲೀಟ್ ಆದಂಗೆ. ಸೊ ಈ ಒಂದು ಟಾಸ್ಕ್ ನಲ್ಲಿ ಕಂಪ್ಲೀಟ್ ಮಾಡಕ್ಕೆ ಆಗಿಲ್ಲ ಯಶಸ್ವಿಯಾಗಿ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಕ್ವಾಟ್ಲೆ ಕೊಟ್ಬಿಟ್ರು. ಫಸ್ಟ್ನೇ ರೌಂಡ್ ಆಕ್ಚುಲಿ ಈಸಿ ಇತ್ತು ಧ್ರುವಂತ್ ಅವ್ರು ಮಾಡ್ಬೇಕಾದ್ರೆ, ಬಟ್ ಅಲ್ಲಿ ಅಶ್ವಿನಿ ಗೌಡರು ಸ್ವಲ್ಪ ತಪ್ಪಾಗಿ ಡ್ಯಾನ್ಸ್ ಸ್ಟೆಪ್ ನ ಅರ್ಥ ಮಾಡ್ಕೊಂಡ್ರು. ಸೊ ಕಂಪ್ಲೀಟ್ ಆಗಿ ಆ ಒಂದು ರೌಂಡ್ ಫೇಲ್ ಆಯ್ತು. ನಂತರ ಇಲ್ಲಿ ಗಿಲ್ಲಿ ಅವರು ಸಿಕ್ಕಾಪಡೆ ಏನ್ ಫುಲ್ ಅಗ್ರೆಸಿವ್ ಆಗಿ ಫುಲ್ ಜೋಶಲ್ಲಿ ಡ್ಯಾನ್ಸ್ ಸ್ಟೆಪ್ ಹಾಕ್ಬಿಟ್ರು ಅಂತಾನೆ ಹೇಳ್ಬೋದು. ಈ ಒಂದು ರೌಂಡ್ ನಲ್ಲಿ ಅಶ್ವಿನಿ ಗೌಡರ ತಾಯಿ ಸಹ ಇದ್ರು, ರಕ್ಷಿತಾ ಶೆಟ್ಟಿ ಅವ್ರ ತಾಯಿ ಸಹ ಇದ್ರು. ಅವ್ರ ಕೈಲಿ 100% ಈ ಸ್ಟೆಪ್ ಹಾಕಕ್ ಆಗಲ್ಲ ಅಂತ ಅಲ್ಲಿ ಲೈವ್ ಅಲ್ಲೇ ಗೊತ್ತಾಗೋಯ್ತು. ಸೊ ಆ ಒಂದು ರೌಂಡ್ ನಲ್ಲಿ ಸೋತ್ರು ಅಂತ ಹೇಳ್ಬೋದು. ನಂತರ ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿರುವಂತ ಫ್ಯಾಮಿಲಿ ಮೆಂಬರ್ಸ್ಗೆ ಅವರ ಒಬ್ಬ ಕಂಟೆಸ್ಟೆಂಟ್ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯಬೇಕು, ಅವರಿಗೆ ಯಾಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಆಡಿಯನ್ಸ್ ಅಲ್ಲಿ ವೋಟ್ ಅಪೀಲ್ ಮಾಡುವಂತ ಅವಕಾಶನ ಮಾಡ್ಕೊಟ್ರು. ಇಲ್ಲಿ ಧ್ರುವಂತ್ ಅವರ ಪರವಾಗಿ ಧ್ರುವಂತ್ ಅವರ ತಮ್ಮ ಹೋಗಿ ವೋಟ್ ಅಪೀಲ್ ನ ಮಾಡಿದ್ರು. ಇಲ್ಲಿ ಅಶ್ವಿನಿ ಅವರ ಪರವಾಗಿ ಮಗ ಮತ್ತೆ ತಾಯಿ ಇಬ್ರು ಸಹ ವೋಟ್ ಅಪೀಲ್ ನ ಮಾಡಿದ್ರು, ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಮುಂದುವರಿಬೇಕು ಅಂತ. ಇಲ್ಲಿ ಅಶ್ವಿನಿ ಅವರ ತಾಯಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರವನ್ನು ಸಹ ಹೇಳಿದ್ರು. ಅದೇನು ಅಂದ್ರೆ,
ಶ್ರುತಿ ಅವರನ್ನ ಹೊರತುಪಡಿಸಿ ಇದುವರೆಗೂ ಸಹ ಯಾರು ಫೀಮೇಲ್ ಕಂಟೆಸ್ಟೆಂಟ್ ವಿನ್ನರ್ ಆಗಿಲ್ಲ. ಸೊ ಈ ಒಂದು ಬಾರಿಯ ಸೀಸನ್ ಅಲ್ಲಿ ನನ್ನ ಮಗಳು ಫೀಮೇಲ್ ವಿನ್ನರ್ ಆಗ್ಬೇಕು ಅಂತ ನನ್ಗೆ ಆಸೆ ಇದೆ. ನೀವೆಲ್ಲ ಸಹ ವಿನ್ ಮಾಡಿಸ್ಬೇಕು ಅನ್ನೋ ತರ ಇಲ್ಲಿ ವೋಟ್ ಅಪೀಲ್ ನ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಅವರ ತಾಯಿ ಮತ್ತೆ ತಂಗಿ ಸಹ ರಕ್ಷಿತಾ ಶೆಟ್ಟಿ ಅವ್ರಿಗೋಸ್ಕರ ವೋಟ್ ಅಪೀಲ್ ನ ಮಾಡಿದ್ರು. ನಂತರ ಇಲ್ಲಿ ಮಿಡ್ ನೈಟ್ ಅಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವ್ರೆಲ್ಲರನ್ನು ಸಹ ಬಿಗ್ ಬಾಸ್ ಅವರು ಓಕೆ ನೀವು ಇದುವರೆಗೂ ಸಹ ಬಿಗ್ ಬಾಸ್ ಮನೆಗೆ ಬಂದು ತಮ್ಮ ಒಂದು ಇನ್ಪುಟ್ಸ್ ಆಗಿರ್ಬೋದು, ತಮ್ಮ ಒಂದು ಆಟದ ಬಗ್ಗೆ ಅರ್ಥ ಮಾಡ್ಕೊಂಡಿರೋದು ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ವಿಚಾರದಲ್ಲಿ ನೀವು ಇದ್ದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು ಅನ್ನೋ ಅವ್ರನ್ನ ಬೀಳ್ಕೊಡುವಂತ ಸಂದರ್ಭ ಬಂತು. ಇದಕ್ಕೂ ಮುಂಚೆ ಮನೆಯಲ್ಲಿ ಬಂದಿದ್ದಂತ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಸಹ ಗಿಲ್ಲಿನ ಫೇವರೇಟ್ ಅನ್ನೋ ಒಂದು ಕೆಲವೊಂದು ವಿಚಾರಗಳು ನಡೀತಾ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳಕ್ಕೆ ಒಂದು ಝೋನ್ ಅಂತ ಇಟ್ಟಿದಾರಲ್ಲ, ಆ ಒಂದು ಝೋನ್ ಅಲ್ಲಿ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳಕ್ ಹೋಗ್ಬೇಕಾದ್ರೆ ಅಶ್ವಿನಿ ಗೌಡ ಅವ್ರ ತಾಯಿಯವರು ಗಿಲ್ಲಿ ಅವ್ರನ್ನ ಕರೀತಾರೆ, ಬಾ ಗಿಲ್ಲಿ ನೀನು ನಮ್ ಜೊತೆ ನಿಂತ್ಕೊ ಅಂತ. ಸೊ ಗಿಲ್ಲಿ ಅವರು ಸಹ ಇಲ್ಲಿ ಅಶ್ವಿನಿ ಗೌಡ ಅವರ ಫ್ಯಾಮಿಲಿ ಫೋಟೋಗೆ ನಿಂತ್ಕೊಂಡು ಫ್ಯಾಮಿಲಿ ಫೋಟೋನ ತೆಗೆಸ್ಕೊಂಡ್ರು. ನಂತರ ರಕ್ಷಿತಾ ಶೆಟ್ಟಿ ಅವ್ರ ತಾಯಿಯವ್ರ ನಡಿ ನಾವು ಸಹ ಗಿಲ್ಲಿ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ರಕ್ಷಿತಾ ಶೆಟ್ಟಿ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಈ ಒಂದು ಫೋಟೋದಲ್ಲಿ ರಘು ಮತ್ತೆ ಮಾಳು ಸಹ ಆಡ್ ಆನ್ ಆಗ್ತಾರೆ. ಸೊ ರಘು, ಮಾಳು ಮತ್ತೆ ಗಿಲ್ಲಿ ಅವರು ರಕ್ಷಿತಾ ಶೆಟ್ಟಿ ಅವ್ರ ಫ್ಯಾಮಿಲಿ ಫೋಟೋದಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾರೆ. ನಮ್ಗೆ ಧ್ರುವಂತ್ ಅವರ ಫ್ಯಾಮಿಲಿ ಫೋಟೋ ಏನಿದೆ ಅದನ್ನ ನಮ್ಗೆ ತೋರಿಸೋದಿಲ್ಲ ಲೈವ್ ನಲ್ಲಿ. ಅಂಡ್ ಇದಾದ ನಂತರ ಮನೇಲಿ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳು ಯಾರ ಆಟ ಯಾವ ತರ ಇದೆ, ಮುಂದಿನ ದಿನಗಳಲ್ಲಿ ಯಾರ ಫ್ಯಾಮಿಲಿ ಬರ್ಬೋದು ಅನ್ನೋ ತರ ಮಾತಾಡ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು. ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದ್ರು ನಾನೊಂಥರ ಸ್ಪೆಷಲ್ ಇದ್ದಂಗೆ ಬಿಗ್ ಬಾಸ್ಗೆ. ಸೊ ನನ್ನ ವಿಚಾರದಲ್ಲಿ ಬಿಗ್ ಬಾಸ್ ಅವ್ರು ಎಲ್ಲರಿಗಿಂತ ಕೊನೆಯದಾಗಿ ನನ್ನ ಪೇರೆಂಟ್ಸ್ ನ ಕಳ್ಸ್ಕೊಳ್ತಾರೆ. ಸೊ ನಾನು ಅವಾಗ ನನ್ನ ಪೇರೆಂಟ್ಸ್ ನ ಮೀಟ್ ಮಾಡ್ತೀನಿ. ನಾಳೆ ಯಾರಿದ್ದಾರೆ ನೀವು ಮಿಕ್ಕದಂತ ಕಂಟೆಸ್ಟೆಂಟ್ ಗಳು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬರೋದು ಅನ್ನೋ ತರ ಇಲ್ಲಿ ಗಿಲ್ಲಿ ಅವರು ಮಾತಾಡ್ತಾ ಇದ್ರು. ಬಟ್ ಈಗಾಗಲೇ ನಾವೆಲ್ಲ ಸಹ ಪ್ರೋಮೋ ನೋಡಿದೀವಿ. ಗಿಲ್ಲಿ ಅವರ ಒಂದು ಆಲೋಚನೆ ಏನಿದೆ ಅದು ತಪ್ಪಾಗಿದೆ. ಇವತ್ತೇನೆ ಗಿಲ್ಲಿ ಅವರ ತಂದೆ ತಾಯಿ ಮಾತ್ರ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ನಿನ್ನೆ ಮಿಡ್ ನೈಟ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದ್ ಕಾನ್ವರ್ಸೇಷನ್ ಏನು ಅಂದ್ರೆ ಅದು ಅಶ್ವಿನಿ ಗೌಡ ಅವರ ತಾಯಿ ಪದೇ ಪದೇ ಗಿಲ್ಲಿಯವರ ಹತ್ರ ಹೋಗ್ಬಿಟ್ಟು ಜೋಕ್ ಮಾಡ್ತಾ ಇದ್ದಾಗಿರ್ಬೋದು, ಗಿಲ್ಲಿಯವರ ಹತ್ರ ಕಾನ್ವರ್ಸೇಷನ್ ಮಾಡ್ತಾ ಇದ್ದು ಸಿಕ್ಕಾಪಟ್ಟೆ ಫನ್ ಆಗಿತ್ತು ಅಂತಾನೆ ಹೇಳ್ಬೋದು. ನಮ್ಗೆ ಎಪಿಸೋಡ್ ನಲ್ಲಿ ಅಷ್ಟರ ಮಟ್ಟಿಗೆ ಆ ಒಂದು ಎಲಿಮೆಂಟ್ಸ್ ನ ತೋರಿಸ್ತಾ ಇದ್ರು ಸಹ ಲೈವ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನಾವೆಲ್ಲ ಸಹ ಏನ್ ಅನ್ಕೊಂಡಿದ್ವಿ, ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಯಾರೇ ಬಂದ್ರು ಸಹ ಗಿಲ್ಲಿ ವಿಚಾರದಲ್ಲಿ ಅಷ್ಟೊಂದು ಚೆನ್ನಾಗಿ ಮಾತಾಡೋದಿಲ್ಲ. ಯಾಕಂದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ಅವರು ಸ್ವಲ್ಪ ಬಿಗ್ ಬಾಸ್ ಸೀಸನ್ 12 ಅಂತ ಬಂದಾಗ ಸ್ವಲ್ಪ ಫೈಟಿಂಗ್ಸ್ ಆಡೋದಾಗಿರ್ಬೋದು, ಒಬ್ಬರ ವಿರುದ್ಧವಾಗಿ ಒಬ್ರು ನಿಂತ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ವಿ. ಬಟ್ ನಿನ್ನೆ 24x7 ಲೈವ್ ನಲ್ಲಿ ಸಿಕ್ಕಾಪಟ್ಟೆ ಕಾನ್ವರ್ಸೇಷನ್ ಆಗ್ತಾ ಇತ್ತು ಅಶ್ವಿನಿ ಗೌಡ ಅವರ ತಾಯಿ ಮತ್ತೆ ಗಿಲ್ಲಿ ಮಧ್ಯೆ. ಆ ಎಲ್ಲಾ ಕಾನ್ವರ್ಸೇಷನ್ ಇಲ್ಲಿ ಹೇಳಕ್ ಆಗೋದಿಲ್ಲ, ಬಟ್ ಫನ್ ಆಗಿರುವಂತ ಕಾನ್ವರ್ಸೇಷನ್ ಮಾತ್ರ ಆಗ್ತಾ ಇತ್ತು ಅಂತ ಹೇಳ್ಬೋದು. ಅಂಡ್ ಧ್ರುವಂತ್ ಅವ್ರಿಗೆ ಇಲ್ಲಿ ತಮ್ಮ ಮತ್ತೆ ತಮ್ಮನ ಹೆಂಡತಿ ನೋಡಿ ಸ್ವಲ್ಪ ಎಮೋಷನಲ್ ಆದ್ರು ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ತಮ್ಮ ಸಹ ಧ್ರುವಂತ್ ಅವರೇ ಏನು ಸಣ್ಣ ಹಳ್ಳಿಯಿಂದ ಇಷ್ಟರ ಮಟ್ಟಿಗೆ ಬೆಳ್ಕೊಂಡ್ ಬಂದು ಈಗ ಈ ಸ್ಟೇಜ್ ನಲ್ಲಿ ಇದ್ದಾರೆ. ನಮ್ಗೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಪ್ರೌಡ್ನೆಸ್ ಇದೆ. ನಮ್ಮನ್ನೆಲ್ಲ ಇಷ್ಟರ ಮಟ್ಟಿಗೆ ಪ್ರೌಡ್ ಮಾಡ್ತಾ ಇರೋದಕ್ಕಾಗಿರ್ಬೋದು, ಈ ಸ್ಟೇಜ್ಗೆ ಕರ್ಕೊಂಡ್ ಬಂದಿರೋದಕ್ಕೆ ನಾವೆಲ್ಲ ಧ್ರುವಂತ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದೀವಿ ಅಂತ ಹೇಳಿದ್ರು. ಇಲ್ಲಿ ಪಾಪ ನನಗೆ ನಿಜವಾಗ್ಲೂ ಸ್ವಲ್ಪ ಬೇಜಾರಾಗಿದ್ದ ವಿಚಾರ ಏನು ಅಂದ್ರೆ ರಕ್ಷಿತಾ ಶೆಟ್ಟಿ ಅವ್ರ ತಾಯಿಗೆ ಮತ್ತೆ ತಂಗಿಗೆ ಬಿಗ್ ಬಾಸ್ ಅವ್ರು ಸರಿಯಾದಂತ ರೀತಿಯಲ್ಲಿ ಏನಾದ್ರು ಏನು ಅಡ್ವೈಸ್ ಮಾಡಿರ್ಲಿಲ್ವಾ. ಪಾಪ ರಕ್ಷಿತಾ ಶೆಟ್ಟಿ ಜೊತೆಗೆ ಅವ್ರು ಹೋಗಿ ಸಪರೇಟ್ ಆಗಿ ಕುತ್ಕೊಂಡು ಮಾತಾಡೋದಕ್ಕೆ ರೆಡಿ ಇರ್ಲಿಲ್ಲ. ಪಾಪ ಇವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವ್ರು ಬನ್ನಿ ಒಂದ್ 5 ನಿಮಿಷ ಮಾತಾಡೋಣ ಸೈಡಿಗೆ ಬನ್ನಿ ಅಂತ. ಅವ್ರು ಇಲ್ಲ ಆತರ ಮಾತಾಡಬಾರ್ದು, ನಾವು ಸೈಡ್ಗೆ ಬರಬಾರ್ದು ಅನ್ನೋ ತರ ಹೇಳ್ತಾ ಇದ್ರು. ಸೊ ನಿನ್ನೆ ಮಿಡ್ ನೈಟ್ ನಡೆದಂತ ವಿಚಾರಗಳು ಮಾತುಕತೆಗಳಿದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಓಕೆ ಇವತ್ತಿನ ಎಪಿಸೋಡ್ ನಲ್ಲಿ ಮಿಸ್ ಮಾಡ್ತಿದ್ದು ನೋಡ್ಲೇಬೇಕು ನೀವು ಅನ್ನೋ ತರ ತುಂಬಾ ಅಗ್ರೆಸಿವ್ ಆಗಿ ಅಥವಾ ಇಲ್ಲಾಂದ್ರೆ ತುಂಬಾ ಇಂಟ್ರೆಸ್ಟ್ ಆಗಿ ನಡೆದಂತ ವಿಚಾರ ಯಾವ್ದು ನಡೆಯಲಿಲ್ಲ. ಬಟ್ ನಿನ್ನೆ ನಡೆದಂತ ಒಂದು ಟಾಸ್ಕ್ ಏನಿದೆ ಸಿಕ್ಕಾಪಟ್ಟೆ ಫನ್ ಆಗಿರುವಂತ ಟಾಸ್ಕ್. ಇವತ್ತಿನ ಎಪಿಸೋಡ್ ನಲ್ಲಿ ನೀವು ಆ ಒಂದು ಎಂಟರ್ಟೈನ್ಮೆಂಟ್ ನ 100% ಎಕ್ಸ್ಪೆಕ್ಟ್ ಮಾಡಬಹುದು. ಎಸ್ಪೆಷಲಿ ಗಿಲ್ಲಿ ಅವರ ಒಂದು ಸ್ಟೆಪ್ ಹಾಕಿದ್ರೆ ಆ ಸ್ಟೆಪ್ ನ ನೀವು ನೋಡ್ಬೇಕು ಇವತ್ತಿನ ಎಪಿಸೋಡ್ ನಲ್ಲಿ. ನೆಕ್ಸ್ಟ್ ಲೆವೆಲ್ ಸ್ಟೆಪ್ ಅಂತಾನೆ ಹೇಳ್ಬೋದು. ನಾನು ಆ ಸ್ಟೆಪ್ ಅವ್ರ ಲೈವ್ ನಲ್ಲಿ ನೋಡ್ತಾ ಇದ್ರೆ ಬಿದ್ದು ನಗ್ತಾ ಇದ್ದೆ. ಪಾಪ ಈ ಸ್ಟೆಪ್ ನ ಹೇಗ್ರಿ ಮಾಡ್ತಾರೆ ಅಶ್ವಿನಿ ಅವ್ರ ತಾಯಿ ಆಗಿರ್ಬೋದು, ರಕ್ಷಿತಾ ಅವ್ರ ತಾಯಿ ಆಗಿರ್ಬೋದು, ಅವ್ರು ಯಾವ ತರ ಮಾಡ್ತಾರೆ ಗಿಲ್ಲಿ ಈ ಸ್ಟೆಪ್ ನ ಇಷ್ಟರ ಮಟ್ಟಿಗೆ ಮಾಡ್ತಾ ಇದೆಯಲ್ಲಪ್ಪ ಸ್ಟೆಪ್ ಅನ್ನೋ ತರ ನನಗೆ ನಿಜವಾಗ್ಲೂ ಫನ್ ಆಗಿದ್ದು ನಿಜ. ಸೊ ಬಿಗ್ ಬಾಸ್ ನ 24x7 ಲೈವ್ ನ ಅಪ್ಡೇಟ್ ಗೋಸ್ಕರ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್, ಎಪಿಸೋಡ್ ರಿವ್ಯೂಗೋಸ್ಕರ ನನ್ನ ಒಂದು ಚಾನಲ್ ನ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಗಿಲ್ಲಿ ಅವರ ಪೇರೆಂಟ್ಸ್ ಮತ್ತೆ ರಘು ಅವರ ಪೇರೆಂಟ್ಸ್ ಬರ್ತಾ ಇದಾರೆ. ಸೊ ಯಾರ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಂಟ್ರಿಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದಾರೆ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.